ನೋಡ್ತಾ ಇದೀರಲ್ಲ. ಸೊ ಇದು ಬಾಕ್ಸ್ ಪೀಸು ನೋಡ್ತಾ ಇರ್ಬೋದು ನೀವು ನೋಡಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ವಾಚ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ಇದು ನಾನು ತುಂಬಾ ಯೂಸ್ ಮಾಡ್ತೀನಿ. ಈ ಕೆಳಗಡೆ ರೇರ್ ಅಂತ ಬರ್ದಿದೆ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ತಮ್ಮನೆಲ್ಲ ನೋಡಿರ್ತೀರಾ, ಬಟ್ ಆದ್ರೂ ನಾವು ಒಂದು ಇಂಟ್ರಡಕ್ಷನ್ ಕೊಡ್ತಾ ಇದೀವಿ. ಏನಪ್ಪಾ ಅಂದ್ರೆ ನಮ್ಮ ಹತ್ರ ಇರುವಂತ ಕೆಲವೊಂದು ಲಕ್ಸುರಿಯಸ್ ಪ್ರಾಡಕ್ಟ್ಸ್ಗಳನ್ನ ನಿಮಗೆ ತೋರಿಸೋಣ ಅಂತ. ನಾವು ಏನೇನು ಯೂಸ್ ಮಾಡ್ತಿದೀವಿ, ಏನೇನಿಲ್ಲ ಅಂತ. ಅದರಲ್ಲಿ ಇವಳದು ಅಂದ್ರೆ ಗಾಗಲ್ಸ್ ಕಲೆಕ್ಷನ್ಸ್, ಬ್ಯಾಗ್ ಕಲೆಕ್ಷನ್ಸ್, ಮತ್ತೆ ನಂದು ಶೂ, ಮತ್ತೆ ನನ್ನ ಸನ್ ಗ್ಲಾಸಸ್, ನನ್ನ ವಾಚ್ ಕಲೆಕ್ಷನ್ಸ್. ಸೊ ಇಷ್ಟು ನಾವು ಇದನ್ನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತೀವಿ, ನಮಗೆ ಯಾವ ತರ ಸಿಗುತ್ತೆ. ಸೊ ಬರೀ ಅಂದ್ರೆ ಈ ಪರ್ಚೇಸ್ ಮಾಡಿದ ತಕ್ಷಣ ಬರೀ ನಾವು ಅಷ್ಟೇ ಹಾಕೊಳ್ಳೋದಲ್ಲ. ಸೊ ಅದನ್ನ ನಿಮಗೂ ನಾವು ಇದ್ ಮಾಡ್ಬೇಕು, ಆಸ್ ಇನ್ಫ್ಲುಯೆನ್ಸರ್ ಆಗಿ. ಸೊ ನಿಮಗೂ ಇನ್ಫ್ಲುಯೆನ್ಸ್ ಮಾಡ್ಬೇಕು. ತುಂಬಾ ಸಲ ನನ್ಗೆ ಇವಾಗ ನಾನು ಯೂಸ್ ಮಾಡೋ ಬ್ಯಾಗ್ ಇರ್ಬೋದು, ನಾನು ಯೂಸ್ ಮಾಡೋ ವಾಚ್ ಇರ್ಬೋದು, ತುಂಬಾ ಜನ ಕೇಳ್ತಿರ್ತಾರೆ ಎಲ್ಲಿ ಬೈ ಮಾಡಿದ್ರಿ ಹೇಳಿ, ಎಲ್ಲಿ ಬೈ ಮಾಡಿದ್ರಿ ಹೇಳಿ ಅಂತ. ನೇಮು ಒರಿಜಿನಲ್ ಇರುತ್ತೆ. ಸೊ ನೀವೇನ್ ಅನ್ಕೋತೀರಾ, ಓಕೆ ಜಾಸ್ತಿ ಪೇ ಮಾಡಿ ತಗೊಂಡಿರ್ತಾರೆ, ಒರಿಜಿನಲ್ ಪ್ರಾಡಕ್ಟ್ ನ ತಗೊಂಡಿರ್ತಾರೆ. ಒರಿಜಿನಲ್ ಪ್ರಾಡಕ್ಟೇ ತಗೊಂಡ್ರು ಅದ್ರನ್ನ ಯಾವ ರೀತಿ ತಗೋತಾರೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅಂದ್ರೆ ಯಾವ ತರ ಅಂದ್ರೆ, ಒಂದು ಬ್ರ್ಯಾಂಡ್ ಮ್ಯಾನುಫ್ಯಾಕ್ಚರಿಂಗ್ 3 ಕಡೆ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ US ಅಲ್ಲಿ ಆಗುತ್ತೆ, ಚೀನಾದಲ್ಲಿ ಆಗುತ್ತೆ, ವಿಯೆಟ್ನಾಮ್ ಅಲ್ಲಿ ಆಗುತ್ತೆ. ರೀಸೆಂಟ್ ಆಗಿ ಚೀನಾನೇ ಅಫಿಷಿಯಲ್ ಆಗಿ ಹೇಳ್ಕೊಂಡ್ರು. ಈಗ ಒಂದು ಯಾವ್ದೋ XYZ ಪ್ರಾಡಕ್ಟ್ ಹೆಸರು ಬೇಡ, ಕಾಪಿರೈಟ್ಸ್ ಬಂದ್ಬಿಡ್ತಾರೆ ಪ್ರಾಡಕ್ಟ್ ಹೆಸರು ಹೇಳಿದ್ರೆ. ಈಗ ಒಂದು ದೊಡ್ಡ ಪ್ರಾಡಕ್ಟ್ ಹೆಸರು, ಆ ಪ್ರಾಡಕ್ಟ್ ನೀವು US ಅಲ್ಲಿ ತಗೊಂಡ್ರೆ ಒಂದ್ ರೇಟ್, ಬಟ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಚೀನಾ. ಅವ್ರು ಹೇಳ್ತಾರೆ ಮ್ಯಾನುಫ್ಯಾಕ್ಚರ್ ನೀವು ಅಲ್ಲಿ ಯಾವ್ದೋ 1 ಲಕ್ಷ ರೂಪಾಯಿ ಕೊಡೋ ಬದಲು ಇಲ್ಲಿ ಬರೀ 2,000 ರೂಪಾಯಿ ಕೊಡ್ರೆ ನಿಮಗೆ ಕೊಡ್ತೀವಿ ಅಂತಾರೆ. ಸೊ ಇದು ರೀಸೆಂಟ್ ಆಗಿ ಚೀನಾ ಹೇಳಿದ್ರು. ಸೊ ಹಂಗೆ ವಿಯೆಟ್ನಾಮ್ ಅಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಸೊ ನಮಗೆ ಚೀನಾ ನಮಗೆ ಶತ್ರು ರಾಷ್ಟ್ರ ಚೀನಾ. ಸೊ ವಿಯೆಟ್ನಾಮ್ ನಮಗೆ ಏನ್ ತೊಂದರೆ ಇಲ್ಲ. ಸೊ ಹಂಗೆ ವಿಯೆಟ್ನಾಮ್ ಪ್ರಾಡಕ್ಟ್ಸ್ಗಳು ಕೆಲವೊಂದು ನಾವು ಒಂದ್ ಕಡೆಯಿಂದ ತರಿಸ್ತೀನಿ. ಸೊ ಅದ್ ಯಾವ ತರ ಏನು ಎತ್ತ ಅವ್ರು ಯಾರು ನಮಗೆ ಕೊಡೋದು ಅದನ್ನೆಲ್ಲಾ ಡೀಟೇಲ್ಸ್ ನಿಮಗೆ ಹೇಳ್ಬೇಕು ಅಂತ ಇವತ್ತು. ಅದಕ್ಕೆ ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳೋಣ ಅಂತ. ಸುಮ್ನೆ ನಾವು ಒಂದೇ ಹಾಕೊಂಡು ಬರೀ ಓಕೆ ಮಾಡೋದಲ್ಲ. ಇನ್ಮೇಲೆ ನಮಗೇನ್ ಗೊತ್ತಾ, ಮಿಡಲ್ ಕ್ಲಾಸ್ ಅವರು ಸಕ್ಕತ್ತಾಗಿರೋ ಬ್ರಾಂಡೆಡ್ಗಳು ಬಟ್ಟೆಗಳು, ಬ್ರಾಂಡೆಡ್ ಶೂಗಳು ಹಾಕೋಬೇಕು ಅಂತ ನಮ್ಮೊಂದು ಆಸೆ. ಏನ್ ಗೊತ್ತಾ, ಈಗ ಮಿಡಲ್ ಕ್ಲಾಸ್ ಅವ್ರಿಗೆ ನಾವು ಅಫೋರ್ಡ್ ಮಾಡೋದ್ ಕಷ್ಟ ಆಗುತ್ತೆ. ಬಿಕಾಸ್ 30,000 40,000 ಅಂತ. ನನ್ನ ಹತ್ರನು ನಾನು ತೀರಾ ಅಷ್ಟೊಂದು ಇದ್ದಾಗ ಬೇಡ ಬಿಡೋದು, ನನ್ಗೇನು ಅಷ್ಟು ಕ್ರೇಜ್ ಇಲ್ಲ, ಬೇಡ ಅನ್ಬಿಡ್ತೀನಿ. ಇವ್ನು ಎಷ್ಟೊಂದ್ಸಲ ಈಗ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ವಿ 2 ಕಡೆ. ಆಮೇಲೆ ನಾರ್ಮಲ್ ಎಲ್ಲೋ ಹೋದಾಗ್ಲೂ ಅಷ್ಟೇ, ಅವ್ನು ಎಷ್ಟೊಂದ್ಸಲ ಹೇಳ್ತಾನೆ ಬಾರಿ ಕೊಡಿಸ್ತೀನಿ. ಬೇಡ, 30,000 ರೂಪಾಯಿ 40,000 ರೂಪಾಯಿ ಏನು ದುಡ್ಡು ಇಡ್ಬೇಕು ಅಂತಿರ್ತೀನಿ. ಸೊ ಅಂದೇ ಟೈಮಲ್ಲಿ ನಂಗೆ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂದಾಗ ಆಬ್ವಿಯಸ್ಲಿ ನಾವು ಕೂಡ ಬ್ರ್ಯಾಂಡ್ ಹಾಕೋಬಹುದಲ್ಲ, ಬ್ರ್ಯಾಂಡ್ ಅಂತ ಅನ್ಸುತ್ತೆ. ಬಟ್ ಹೆಸರಿಗೆ ಬ್ರ್ಯಾಂಡ್ ಹಾಕೋತೀವಿ, ಬಟ್ ರೇಟ್ ಮಾತ್ರ ಕಮ್ಮಿನೇ ಇರುತ್ತೆ. ಅಂಡ್ ಹಂಗಂತ ಫಸ್ಟ್ ಕಾಪಿ ಅಂತ ಬರ್ತವೆ, ಹಂಗಲ್ಲ ಇದು. ಆಮೇಲೆ ನೀವು ಫುಲ್ ಫಸ್ಟ್ ಕಾಪಿ ಅಂದ ತಕ್ಷಣ ತಗೊಂಡ ತಕ್ಷಣ ಲೋಗೋ ಇರೋದು ಪಕ್ಕಾ ಪ್ರೀಮಿಯಮ್ ವಿಯೆಟ್ನಾಮ್ ಮ್ಯಾನುಫ್ಯಾಕ್ಚರ್. ಅಂಡ್ ನಿಮ್ಗೆ ಅದು ನಿಮ್ಗೇನು ಚೇಂಜಸ್ ಅನ್ಸಲ್ಲ. ಆಮೇಲೆ ನಿಮ್ಗೆ ಒರಿಜಿನಲ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಆಮೇಲೆ ನಾವ್ ಯಾಕೆ ಒರಿಜಿನಲ್ ಇದ್ದಂಗಿರುತ್ತೆ, ಒರಿಜಿನಲ್ಲೇ. ಬಟ್ ಆದ್ರೆ ಹೇಳಿದ್ನಲ್ಲ ಅಲ್ಲಿಂದ ಬರೋದು. ಬಟ್ ನಿಮಗೆ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತೀನಿ, ಅವಾಗ ನೀಟಾಗಿ ಗೊತ್ತಾಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಬೇಗ ನಮ್ಮ ಹತ್ರ ಇರೋಂಥ ಕಲೆಕ್ಷನ್ಸ್ ನಾವೇನೇನು ಪರ್ಚೇಸ್ ಮಾಡಿದೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ. ಓಕೆ, ಸೊ ಬನ್ನಿ ಇವಾಗ ಎಲ್ಲಾನು ತೋರಿಸ್ತೀವಿ. ಫಸ್ಟ್ ನಿನ್ನಿಂದಲೇ ಸ್ಟಾರ್ಟ್ ಮಾಡೋಣ, ಓಕೆನಾ? ಎಸ್, ಓಕೆ ಗೈಸ್, ಈಗ ನೀವು ನೋಡ್ತಾ ಇರ್ಬೋದು, ನಿಮ್ ಕಣ್ಣೆದುರುಗಡೆನೆ ಓಪನ್ ಮಾಡ್ತಿದೀನಿ ಮೈಕಲ್ ಕೋರಸ್ದು ಬ್ಯಾಗ್. ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇದು ಬಾಕ್ಸ್ ಪೀಸು. ಅಂಡ್ ನಿಮ್ಗೆ ಡಿಪೆಂಡ್ ಆಗುತ್ತೆ, ಅಲ್ಲಿ ನಿಮ್ಗೆ ಬಾಕ್ಸ್ ಪೀಸ್ ತಗೊಂಡ್ರೇನೆ ಒಂದ್ ರೀತಿ ಕಾಸ್ಟ್ ಇರುತ್ತೆ, ಅಂಡ್ ವಿತೌಟ್ ಬಾಕ್ಸ್ ಪೀಸೇ ಒಂದ್ ರೀತಿ ಕಾಸ್ಟ್ ಇರುತ್ತೆ. ಸೊ ಇದನ್ನ ಓಪನ್ ಮಾಡೋಣ. ಅನ್ಬಾಕ್ಸಿಂಗ್ ನಿಮ್ ಕಣ್ಣೆದುರುಗಡೆನೆ ಮಾಡ್ತಿದ್ದೀನಿ. ನೀವೇನಾದ್ರೂ ಆಚೆ ಹೋಗಿ ಮೈಕಲ್ ಕೋರಸ್ ಅಲ್ಲಿ ತಗೊಂಡ್ರು ನಿಮ್ಗೆ ಇದೇ ರೀತಿನೇ ಬಾಕ್ಸ್ ಪೀಸೇ ಇರುತ್ತೆ. ಈಗ ನಿಮ್ ಮುಂದೆನೆ ಓಪನ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಹೇಗಿದೆ ಅಂತ ನೋಡ್ಬೋದು ನೀವೇ ಗೈಸ್. ಜಸ್ಟ್ ಲುಕ್ ಅಟ್ ದ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಒಳಗಡೆ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ವಾರಂಟಿ ಕಾರ್ಡ್ ಕೂಡ ಇದೆ, ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ವಿತ್ ಏನೋ ಪ್ರೈಸ್ ಟ್ಯಾಗ್ ಸಮಥಿಂಗ್ ಏನೋ ಇದೆ ಇದರಲ್ಲಿ. ಲೆದರ್ ಕ್ವಾಲಿಟಿ ಅನ್ಸುತ್ತೆ. ಎಸ್, ಅದು ಹೇಳಿದ್ನಲ್ಲ ವಿಯೆಟ್ನಾಮ್. ಸೊ ವಿಯೆಟ್ನಾಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಿಮಗೆ ನೋಡಿ, ಇದು ಸ್ಲಿಂಗ್ ಆಗಿ ನೀವು ಚಿಕ್ಕದಾಗಿ ಹಾಕೋತೀರಾ ಅಂದ್ರೆ ಈ ರೀತಿ ಬರುತ್ತೆ. ಇದಕ್ಕೊಂದು ಉದ್ದಕ್ಕೆ ಇದು ಕೂಡ ಬರುತ್ತೆ. ನೀವು ಫುಲ್ ಉದ್ದಕ್ಕೂ ಹಾಕೋಬಹುದು, ಇಲ್ಲಾಂದ್ರೆ ನೀವು ಈ ರೀತಿ ಇಷ್ಟೇ ಇಟ್ಕೋಬಹುದು. ಇದು ಹೊಸದು, ಈಗ ತಾನೇ ನಿಮ್ಮ ಕಣ್ಣೆದುರುಗಡೆ ಓಪನ್ ಮಾಡ್ತಾ ಇದ್ದೀನಿ ನಾನು, ನೋಡ್ತಾ ಇರ್ಬೋದು. ಇದು ಒಂದು ಮೈಕಲ್ ಕೋರಸ್. ಇದ್ರ ಪ್ರೈಸ್ ಗೀಸ್ ಎಲ್ಲ ನಮ್ಗೆ ದೇವರೇ ಗೊತ್ತಿಲ್ಲ. ಸೊ ಪ್ರೈಸ್ ಎಲ್ಲ ನೀವು ಆ ವೆಬ್ಸೈಟ್ ಲಿಂಕ್ ನ ರಘು ಹಾಕ್ತಾರೆ. ಸೊ ನೀವು ಅದ್ರ ಮೂಲಕ ಹೋಗಿ ಈಸಿಯಾಗಿ ಬೈ ಮಾಡಬಹುದು. ಯಾವ ರೀತಿ ಇದು ಅಪ್ರಾಕ್ಸಿಮೇಟ್ಲಿ ಒಂದು ನನ್ನ ಪ್ರಕಾರ 3,500 to 4,000 ಒಳಗೆ ಇರುತ್ತೆ. ಹೌದು ಗೈಸ್. ಇದು ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 30,000 ಇದೆ.
ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು 30,000, ಬಟ್ ಇಲ್ಲಿ ನೀವು ತಗೋತೀರಾ ಅಂದ್ರೆ 3,500 ರೂಪಾಯಿವರೆಗೂ ಇದೆ ಅಷ್ಟೇ. ಸೊ ನೋಡಿ ಇಲ್ಲಿ ನಿಮ್ಗೆ ಯಾವ ರೇಂಜಿಗೆ ಅಂದ್ರೆ ನೋಡಿ ಇಲ್ಲೂ ಕೂಡ ಹಾಕಿದ್ದಾರೆ ಮೈಕಲ್ ಕೋರಸ್. ಸೊ ಒರಿಜಿನಲ್ ಇರೋದು ಒರಿಜಿನಲ್ ಹೆಂಗ್ ಬರುತ್ತೋ ಹಂಗೆ ಒರಿಜಿನಲ್ ತರನೇ ರಪ್ ಅಂತ ಹೊಡಿಯೋ ತರ ಹಾಕಿರ್ತಾರೆ. ಓಕೆ, ಕಾಸ್ಟ್ಲಿ ಪ್ರಾಡಕ್ಟ್ ಹುಷಾರಾಗಿ ತಗೋಬೇಕು ಗೈಸ್. ವಾಚ್ ಈಗ ನಿನ್ನ ಹತ್ರ ಇರೋ ಬ್ಯಾಗ್ಗಳು ಇವೆಲ್ಲ. ಓಕೆ, ಇದೆಲ್ಲ ಬ್ಯಾಗ್ಸು. ಅಂದ್ರೆ ಇದನ್ನ ನೀವು ನೋಡಿರ್ತೀರ, ನಾನು ತುಂಬಾ ಸಲ ಯೂಸ್ ಮಾಡ್ತಿದ್ದೀನಿ. ಇದನ್ನ ನಾನು ತಗೊಂಡಿರೋದೆ, ಇದು ನಾನು ತುಂಬಾ ಯೂಸ್ ಮಾಡ್ತೀನಿ. ಈ ಬ್ಯಾಗ್ ನಾನು ಎಲ್ಲಿ ತಗೊಂಡೋದ್ರು ಜನ ಕೇಳ್ತಿರ್ತೀರಾ. ಅಂಡ್ ತುಂಬಾ ಜನ ನನಗೆ ಮೆಸೇಜು ಹಾಕಿದ್ದೀರಾ, ಇದನ್ನ ಎಲ್ಲಿ ತಗೊಂಡಿದೆ. ಸೊ ಇದೇ ರೀತಿನೇ ನಾನು ತಗೊಂಡಿದ್ದು. ಇದು ಕೂಡ ಮೈಕಲ್ ಕೋರಸ್ದೆ ಬ್ಯಾಗು. ಅಂಡ್ ತುಂಬಾ ವರ್ಷ ಆಯ್ತು, ನಾನು ತುಂಬಾ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಒಂದು ಚೂರು ಕೂಡ ಹಾಳಾಗಿಲ್ಲ, ಒಂದು ಚೂರು ಕೂಡ ಏನಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ ಗೈಸ್. ಇದು ನೋಡ್ತಾ ಇದ್ರಲ್ಲ, ಲೂಯಿ ವಿಟನ್ ಬ್ಯಾಗ್ ಇದು. ಇದರಲ್ಲಿ ಇದು ಬರುತ್ತೆ, ಏರ್ಪೋರ್ಟ್ಸ್ ಪೌಚ್ ಬರುತ್ತೆ. ಆ್ಯಂಡ್ ಇದು ಸ್ಲಿಂಗ್ ಬ್ಯಾಗ್ ಥರನೂ ಹಾಕೋಬೋದು. ಆ್ಯಂಡ್ ಈ ರೀತಿ ನೀವು ಹಾಕೋಬೋದು. ಸೊ ನಾನು ಸಿಂಗಾಪುರ್ಗೆ ಹೋಗಿದ್ದಲ್ಲ, ಅವಾಗ ಇದನ್ನ ಹಾಕೊಂಡು ಹೋಗಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇದ್ರ ಒಳಗಡೆ ಇವರು ಈ ಥರ ಇನ್ನೊಂದು ಏನೋ ಚಿಕ್ಕದೊಂದು ಪೌಚ್ ಕೊಟ್ಟಿದ್ದಾರೆ. ಇದು ನಾನು ತೊಗೊಂಡು ಹೋಗಿರಲಿಲ್ಲ, ಬಿಕಾಸ್ ಇದು ಒಂದನೇ ಯೂಸ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ಮೊಬೈಲ್ ಇಟ್ಕೊಳ್ಳೋಕ್ಕೆ ಆ್ಯಂಡ್ ಏರ್ಪೋರ್ಟ್ಸು ಪಾಸ್ಪೋರ್ಟ್ಸ್ ಇಟ್ಕೊಳ್ಳೋಕೆ ಯೂಸ್ ಮಾಡಿದ್ದೆ. ಇದರಲ್ಲಿ ಕಾರ್ಡ್ ಕೂಡ ಇದೆ, ನೋಡ್ತಾ ಇರ್ಬೋದು. ಇದನ್ನ ಬಿಚ್ಚಿಬಿಟ್ಟು ನೀವು ಚಿಕ್ಕದಾಗಿ ಬೇಕು ಅಂದರೆ ಇದು ಒಂದನ್ನೇ ಹಾಕೋಬೋದು. ಇಲ್ಲ ಬೇಡ ನಮಗೆ ಬೇಡ ಅಂದರೆ ಇದನ್ನ ಬಿಟ್ಟು ಇದನ್ನ ಮಾತ್ರ ಹಾಕೋಬೋದು. ಇದನ್ನು ನೀವು ಎರಡು ರೀತಿನೂ ಯೂಸ್ ಮಾಡ್ಬೋದು. ಈ ಥರ ಚಿಕ್ಕದಾಗೂ ಇಟ್ಕೋಬೋದು, ಇದನ್ನ ಹೊರಗಡೆ ಹಾಕಿ ಒಂದು ಬಿಚ್ಚಿಬಿಟ್ಟು ಇದನ್ನ ಇಟ್ಕೋಬೋದು, ಇಲ್ಲ ಹಿಂಗೂ ಇಟ್ಕೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟು YSL ಬ್ರ್ಯಾಂಡು ನೋಡ್ತಾ ಇರ್ಬೋದು. ಇದು ಅಷ್ಟೇ, ಇದನ್ನ ನಾನು ಒಂದು 2 ಸಲ ಯೂಸ್ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿದೆ. ಇದು ಈ ಡಾಲರೇ ನೋಡ್ಬೋದು ಎಷ್ಟು ಇದಾಗಿದೆ, ಅಂದರೆ ಎಷ್ಟು ಹೆವಿ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ಈ ಬ್ಯಾಗು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಒಳಗಡೆ ಎಲ್ಲ ಸ್ಪೇಷಿಯಸ್ ಆಗಿದೆ. ಇದನ್ನೊಂದು 2 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ಆ್ಯಂಡ್ ನಿಮಗೆ ಎಲ್ಲದರಲ್ಲೂ ನಿಮಗೆ ವಾರಂಟಿ ಕಾರ್ಡ್ಗಳು ಇದ್ದೇ ಇರುತ್ತೆ. ಸೊ ನೀವು ವಾರಂಟಿ ಕಾರ್ಡ್ಗಳನ್ನ ನೋಡಿನೇ ತೊಗೋಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಬ್ಯಾಗು. ಇದು ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ಕ್ವಾಲಿಟಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ಯೂಸ್ ಮಾಡಿದೆ. ಯಾವ ಟ್ರಿಪ್ಪಲ್ಲಿ ಹಾಕೊಂಡಿದೆ? ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಹಾಕೊಂಡಿದೆ ಗೈಸ್. ನೋಡ್ತಾ ಇರ್ಬೋದು. ಇದರೊಳಗಡೆ ಅವ್ರು ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಇಟ್ಕೋಬೋದು. ಅಂದರೆ ಲೈಕ್ ಅದೇ ನಿಮಗೆ ಕಾಸ್ಮೆಟಿಕ್ಸು ಇಲ್ಲಾಂದರೆ ಕಾರ್ಡ್ಸು ಗಿಟ್ಸು ಏನಾದರೂ ಇಟ್ಕೊಂಡು ಇದ್ರ ಜೊತೆಗೆ ಇಟ್ಕೋಬೋದು. ಆ್ಯಂಡ್ ಹಾಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟವಾದ ಬ್ಯಾಗ್ ಇದು. ಆ್ಯಂಡ್ ಇದು ನಿಮಗೆ ಜಿಪ್ಪಿಂಗ್ ಆಪ್ಷನ್ ಇಲ್ಲ, ಈ ರೀತಿ ಇದೆ. ಸೊ ಈ ರೀತಿ ಇದೆ, ಬಟ್ ಹಾಕೊಂಡ್ರೆ ಮಾತ್ರ ಐಡಿಯಾಗಿ ಕಾಣುತ್ತೆ. ಸೊ ಇದಿಷ್ಟು ನನ್ನ ಹತ್ರ ಇರುವಂತಹ ಬ್ಯಾಗ್ ಕಲೆಕ್ಷನ್ಸ್, ಅಂದರೆ ಲಕ್ಸುರಿ ಬ್ಯಾಗ್ ಕಲೆಕ್ಷನ್ಸ್. ಇನ್ನು ನನ್ನ ಹತ್ರ ಗಾಗಲ್ಸ್ಗಳು ಬಂದರೆ ನೋಡ್ತಾ ಇರ್ಬೋದು. ಇದು ಗುಚ್ಚಿ, ದಿಸ್ ಇಸ್ ಹೌ ಇಟ್ ಲುಕ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಬರ್ಬರಿ ಗೈಸ್. ಇದು ಬರ್ಬರಿದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬರ್ಬರಿ ಅಂತ ಬರ್ತಿದೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್, ತುಂಬ ಚೆನ್ನಾಗಿದೆ. ನಾನು ಅವಾಗವಾಗ ಜಾಸ್ತಿ ಗಾಗಲ್ಸ್ ಯೂಸ್ ಮಾಡೋದ್ರಿಂದ ಬಾಕ್ಸ್ಗಳು ಚೇಂಜ್ ಮಾಡಿದ್ದೀನಿ. ಅದರಿಂದ ಇದ್ರದ್ದು ಬಾಕ್ಸ್ಗಳು ನಿಮ್ಗೆ ಗೊತ್ತಾಗ್ತಿಲ್ಲ. ಇದು ಬಂದ್ಬಿಟ್ಟು ರೇಬಾನ್, ನೋಡ್ತಾ ಇದ್ದೀರಾ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಒಂದಿದೆ ನನ್ನ ಹತ್ರ, ಲೂಯಿ ವಿಟನ್ದೊಂದು. ಅದು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದು ಎಲ್ಲಿ ಇಟ್ಟಿದ್ದೀನಿ ಗೊತ್ತಿಲ್ಲ. ಇದೊಂದಿದೆ, ಇದು ಲೂಯಿ ವಿಟನ್ದೆ. ಸಾರಿ, ಎಸ್ ಲೂಯಿ ವಿಟನ್. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ. ಆ್ಯಂಡ್ ಇದಿಷ್ಟು ನನ್ನ ಒಂದು ಗಾಗಲ್ಸ್. ಬಟ್ ಈ ಗಾಗಲ್ಸ್ ಬಂದ್ಬಿಟ್ಟು ಇವು ಒರಿಜಿನಲ್ ಅಲ್ಲ, ಓಕೆನಾ? ಈ ಗಾಗಲ್ಸ್ ಬಂದ್ಬಿಟ್ಟು ಪಕ್ಕ ಪ್ರೀಮಿಯಂ ಕ್ವಾಲಿಟಿ. ಫಸ್ಟ್ ಕಾಪಿ ಬೇರೆ, ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ. ಅಂಡ್ ಗೈಸ್, ನಾನು ಇದನ್ನ ನೀವು ನೋಡ್ತಾ ಇರ್ಬೋದು, ನಾನು ತುಂಬಾ ಟ್ರಿಪ್ಸ್ಗಳಲ್ಲಿ ಇದನ್ನ ಹಾಕ್ತಾ ಇರ್ತೀನಿ. ಅಂಡ್ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡ್ತೀನಿ, ರಫ್ ಯೂಸ್ ಮಾಡ್ತೀನಿ. ಬಟ್ ಏನೇನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ದೂಸರ ಮಾತೇ ಇಲ್ಲ, ಕ್ವಾಲಿಟಿ ಸಕ್ಕತ್ತಾಗಿದೆ. ಆ್ಯಂಡ್ ಫಾಸಿಲ್ ನನ್ನ ಹತ್ರ ಇರುವಂತಹ ಒಂದು ಫಾಸಿಲ್ ವಾಚ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ.
ನಾನು ಇವಾಗ ರೀಸೆಂಟಾಗಿ ಸ್ವಲ್ಪ ಯಾವಾಗಲೂ ಅದನ್ನ ಹಾಕೋತಾ ಇದ್ನಲ್ಲ, ನೀವು ಎಲ್ಲರೂ ಕೇಳ್ತಿರ್ತಿರಲ್ಲ ಲಿಂಕ್ನ, ಅದನ್ನ ಹಾಕೋತಾ ಇರ್ತೀನಿ. ಅದು ಬಿಟ್ಟರೆ ಈಗ ರೀಸೆಂಟಾಗಿ ನಾನು ಅದ್ರ ಜೊತೆಗೆ ಇದನ್ನು ಹಾಕೋತಾ ಇರ್ತೀನಿ. ಕೈಗೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್, ಇದನ್ನ ನಾವು ಅಂಗಡಿಲಿ ತಗೊಂಡ್ರೆ 10,000 11,000 ಆಗುತ್ತೆ. ಬಟ್ ಇಲ್ಲಿ 2,999. ಇದು ಒರಿಜಿನಲ್. ಇವು ಯಾವುದು ಫಸ್ಟ್ ಕಾಪಿಗೆ ಇಷ್ಟು ಕಾಪಿ ಅಲ್ಲ, ಇವೆಲ್ಲ ಫಾಸಿಲ್ ಎಲ್ಲ ಒರಿಜಿನಲ್. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ವಾರಂಟಿ ಕಾರ್ಡ್ ಇದೆ ಸಮೇತನೇ ಇರುತ್ತೆ, ಬಾಕ್ಸು ಬಿಲ್ ಎಕ್ಸೆಪ್ಟ್ ಬಿಲ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲನೇ ಇರುತ್ತೆ. ಸೊ ಇದು 3,000 rupees ಅಷ್ಟೇ ನಿಮಗೆ. ಸೊ ಅಷ್ಟೇ ಗೈಸ್, ಇದಿಷ್ಟು ನನ್ನ ಹತ್ರ ಇರುವಂಥ ಕಲೆಕ್ಷನ್ಸ್. ರಘು ಹತ್ರ ಇನ್ನೂ ಬೇಜಾನಿದೆ, ಸೊ ಅವನದನ್ನು ತೋರಿಸ್ತೀನಿ. ನೋಡಿದ್ರಲ್ಲ, ಇಷ್ಟೊತ್ತು ಸುಷ್ಮಿತನ ಹತ್ರ ಇದ್ದಿದ್ದ ಕಲೆಕ್ಷನ್ಸ್ ನೋಡಿದ್ರಿ. ಇವಾಗ ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ನಾನು ತೋರಿಸ್ತೀನಿ. ಸೊ ಏನಪ್ಪಾ ಅಂದ್ರೆ, ಅವಾಗ ಹೇಳ್ದಂಗೆ, ಸೊ ಬಾಯ್ಸ್ ಕಲೆಕ್ಷನ್ಸು, ಈ ಸ್ಪೆಷಲಿ ಶೂಸ್ ನೀವು ನೋಡಿರ್ತೀರ ಬೇರೆ ಕಡೆ, ಬನ್ನಿ ಸರ್ 500 ರೂಪಾಯಿ ಶೂ ಕೊಡ್ತೀವಿ ಅಂತ. ದಯವಿಟ್ಟು ಅದನ್ನ ಯಾವುದು ನಂಬಡಿ, ಅವೆಲ್ಲ ವೇಸ್ಟ್ ಇರ್ತವೆ. ನೀವು ಒಂದ್ಸರಿ ಹಾಕೊಂಡ್ರೆ ಕಿತ್ತೋಗ್ಬಿಡ್ತವೆ. ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ನನಗೆ ಸ್ಯಾಟಿಸ್ಫೈ ಆದ್ಮೇಲೆ ನಾನು ಇದನ್ನ ಹೇಳ್ತಿರೋದು, ಸುಮ್ಮನೆ ನಿಮ್ಮನ್ನ ಮಿಸ್ಗೈಡ್ ಮಾಡಬಾರ್ದಲ್ಲ. ಸೊ ಹಂಗಾಗಿ ಸೊ ಬನ್ನಿ ಫಸ್ಟ್ ನನ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಎಸ್, ಇದು ನೋಡಿ ಬರ್ಬರಿ. ಇದು ನನ್ನ ಹತ್ರ ನೋಡಿ ಬರ್ಬರಿ ಬಾಕ್ಸ್ ಇದೆ. ಈ ಗ್ಲಾಸು ಸೀರಿಯಸ್ಲಿ ಇದನ್ನ ತಗೊಂಡು ನಾನು ಹತ್ತತ್ರ 1.5 ತಿಂಗಳು 2 ತಿಂಗಳ ಮೇಲಾಯ್ತು. ನಾನು ಕೇರಳ ಟ್ರಿಪ್ಪಿಗೆಲ್ಲ ಇದನ್ನೇ ಹಾಕೊಂಡಿದ್ದೆ ಈ ಸಲ. ಎಷ್ಟು ಲಕ್ಸುರಿ ಫೀಲ್ ಆಯ್ತಂದ್ರೆ ಇದು ಸೂಪರ್ ಆಗಿದೆ. ಸೊ ಈ ಸನ್ ಗ್ಲಾಸಸ್ ಎಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿಲಿ ಇರ್ತವೆ. ಸೊ ಇದು ಒರಿಜಿನಲ್ ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ನಾನು ಯಾವ್ದು ಒರಿಜಿನಲ್ ಅದನ್ನ ಒರಿಜಿನಲ್ ಅಂತೀನಿ, ಯಾವ್ದು ಒರಿಜಿನಲ್ ಅಲ್ಲ ಅದು ಒರಿಜಿನಲ್ ಅಂತ ಹೇಳೋದು. ಆಮೇಲೆ ಇದು ಎಲ್ ವಿ, ಇದು ಸಾರಿ ಎಲ್ ವಿ ಇದಲ್ಲ, ಇದು ಸಾರಿ ಇದು ಎಲ್ ವಿ ಇದೆ ನೋಡಿ, ಇದು ಎಲ್ ವಿ ಇದೆ ನೋಡಿ ಯಾವ ಥರ ಕಾಣುತ್ತೆ. ಸೊ ಈ ಸನ್ ಗ್ಲಾಸಸ್ ಎಲ್ಲ ನಿಮಗೆ ಯಾವ ಥರ ಅಂತ ಹೇಳ್ತೀನಿ. ನಾನು ಕೆಳಗಡೆ ಹಾಕಿರೋ ವಾಟ್ಸಪ್ ನಂಬರಿಗೆ ನೀವೇನಾದರೂ ಮೆಸೇಜ್ ಮಾಡಿದ್ರೆ, ನೀವು ಯಾವುದೇ ಪ್ರಾಡಕ್ಟ್ ತಗೊಂಡ್ರು, ಈ ಬರ್ಬರಿ ಆಗಲಿ ಎಲ್ ವಿ ಆಗಲಿ, ಇವೆಲ್ಲ ಫ್ರೀಯಾಗಿ ಸಿಗ್ತಿದ್ದಾರೆ ನಿಮಗೆ, ದುಡ್ಡಲ್ಲ, ಫ್ರೀಯಾಗಿ ಕೊಡ್ತಿದ್ದಾರೆ. ಅಂದರೆ ನಮ್ಮ ಕಡೆಯಿಂದ, ನಮ್ಮ ಹೆಸರು ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅಲ್ಲು ರಘು ಕಡೆಯಿಂದ ಮೆಸೇಜ್ ಮಾಡ್ತಿದ್ದೀವಿ ಅಂತ ನೀವೇನಾದ್ರು ಹೇಳಿದ್ರೆ, ನೀವು ಯಾವುದೇ ಶೂ ತಗೊಳ್ಳಿ, ಯಾವುದೇ ವಾಚ್ ತಗೊಂಡ್ರು ಒಂದು ಸನ್ ಗ್ಲಾಸ್, ಬ್ರ್ಯಾಂಡೆಡ್ ಸನ್ ಗ್ಲಾಸ್ ಫ್ರೀ ಕೊಡ್ತಾರೆ. ಓಕೆನಾ, ನೆನಪಿರಲಿ. ಆಯ್ತಾ, ಇವಾಗ ನನ್ನ ಹತ್ರ ವಾಚ್ ಕಲೆಕ್ಷನ್ ತೋರಿಸ್ತೀನಿ ಬನ್ನಿ. ಇವು ಯಾವುದು ವಾಚ್ ಎಲ್ಲ ಫಸ್ಟ್ ಕಾಪಿ ಇಲ್ಲ, ಇವೆಲ್ಲ ಒರಿಜಿನಲ್. ಸೊ ಇದು ಜಿ ಶಾಕ್ದು. ಎಸ್, ನೀವು ನೋಡ್ತಾ ಇರ್ಬೋದು, ಇದು ರೆಟ್ರೋ ಎಡಿಷನ್ ತರ ಇದೆ ಜಿ ಶಾಕ್ದು. ಇದು ಒರಿಜಿನಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ನೋಡಿ, ನೋಡ್ತಾ ಇರ್ಬೋದು ನೀವು. ಸೊ ಇದ್ರದ್ದು ಒರಿಜಿನಲ್ ಕಾಸ್ಟ್ ನಿಮಗೆ 20,000 ರೂಪಾಯಿ ಇದೆ ಆನ್ಲೈನಲ್ಲಿ ಬೈ ಮಾಡಿದ್ರೆ. ಇದು ಇವ್ರ ಹತ್ರ ಜಸ್ಟ್ 2,999 ಸಿಗುತ್ತೆ ನಿಮಗೆ. ಸೊ ಇದು ನೀವು ಸ್ಪೋರ್ಟ್ಸು ಅಥವಾ ಎಲ್ಲರೂ ರೈಡ್ ಹೋಗ್ತಾ ಇರೋರು ಅವ್ರು ಆದರೆ ಹಾಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಪರ್ಸನಲಿ ಇದು ತುಂಬ ಇಷ್ಟ. ಅದಾದಮೇಲೆ ಈಗ ಹುಡುಗರು ಅಂತ ಬಂದಾಗ ಸ್ಪೆಷಲಿ ಶೂಗಳು ಎಷ್ಟಿದ್ರೂ ಕಡಿಮೆ ನಮಗೆ. ಈಗ ರೀಸೆಂಟಾಗಿ ವರ್ಕೌಟ್ ಮಾಡಕ್ಕೆ ಹೋಗ್ತಿದ್ದೀರಲ್ಲ ಅವ್ರಿಗೋಸ್ಕರ ಇದು ವರ್ಕೌಟ್ಗೋಸ್ಕರ ಅಂತಲೇ ತರಿಸ್ಕೊಂಡೆ. ಇದು ನೋಡಿ ಅಡಿಡಾಸ್ದು, ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನೋಡಿ. ಪಕ್ಕ ಪ್ರೀಮಿಯಂ ಅಂದರೆ ಪ್ರೀಮಿಯಂ ಇದು. ಸೊ ಸಖತ್ ಇಷ್ಟ ಆಯ್ತು ನನಗೆ. ನಾನು ರೀಸೆಂಟಾಗಿ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಜಿಮ್ಗೋಸ್ಕರನೇ ತಗೊಂಡೆ. ಇದು ರೀಸೆಂಟಾಗಿ ಬಂತಲ್ಲ ಲೈಟ್ ಗೋಸ್ಟ್ ಅಂತ. ಸೊ ಆ ಒಂದು ಓಕೆನಾ, ಇಲ್ಲಿದೆ ನೋಡಿ, ಅಲ್ಟ್ರಾ ಬೂಸ್ಟ್. ತುಂಬ ಚೆನ್ನಾಗಿದೆ ಇದು, ತುಂಬ ಅಂದರೆ ತುಂಬ ನನಗೆ ಭಾಳ ಇಷ್ಟ ಆಯಿತು. ಅದಾದಮೇಲೆ ನೋಡಿ, ಇದು 350 ಬೂಸ್ಟು, ನೀವು ನೋಡಿರ್ಬೋದು. ಇದನ್ನು ಅಷ್ಟೇ ವರ್ಕೌಟ್ಗೋಸ್ಕರನೇ ಹಾಕತ್ತಾರೆ. ನಾನು ಎಷ್ಟೊಂದು ಜನದ ಹತ್ರ ನೋಡ್ತಿದ್ದೆ ಇದನ್ನ, ತಗೋಬೇಕು ಅನ್ಕೊಂಡೆ. ಸೊ ತಗೊಂಡೆ ನೋಡಿ. ವಾವ್, ನೋಡಿ ಚೆನ್ನಾಗಿದೆ. ಅಡಿಡಾಸ್. ಎಸ್, ಇದು ಅಡಿಡಾಸ್ ಬೂಸ್ಟ್ ಎಡಿಷನ್. ಇದು 350 ಇದು. ಸೊ ನೋಡ್ತಾ ಇರ್ಬೋದು ನೀವು ನೋಡಿ. ಇದು ನೋಡಿ, ಇವನ್ನೆಲ್ಲ ನಾವು ಇದು ಮಾಡೋಕ್ಕಾಗಲ್ಲ ನೋಡಿ, ನೋಡ್ತಾ ಇದ್ದೀರಲ್ಲ. ಸೊ ಪಕ್ಕ ಇದು ನನ್ನ ಸೈಜೆ US 10. ಸೊ ಇದು ಈ ಶೂಸ್ಗಳೆಲ್ಲ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒಂದು 3.5 3,000 ರೂಪಾಯಿ ಅಷ್ಟೇ. ನೀವು ಯಾವುದೋ ಬೇರೆ ರೀಲ್ ನೋಡ್ಬಿಟ್ಟು ಬನ್ನಿ ಸರ್ ಬನ್ನಿ ಜಸ್ಟ್ ನಾವು 500 ಕೊಡ್ತೀವಿ, ಅವೆಲ್ಲ ಪಕ್ಕ ವೇಸ್ಟ್. ದಯವಿಟ್ಟು ಅವ್ನು ಯಾವ್ದು ತಗೋಬೇಡಿ, ನಾನೇ ನಿಮಗೆ ಸಜೆಸ್ಟ್ ಮಾಡಲ್ಲ. ಕಮಿಂಗ್ ಟು ದ ಪಾಯಿಂಟ್, ರ್ಯಾಡೋ ವಾಚ್ಗಳನ್ನ ನೀವು ನೋಡಿರ್ತಾರೆ ಎಷ್ಟು ಕಾಸ್ಟ್ಲಿ ಅಂತ. ಸೊ ಈ ರ್ಯಾಡೋ ವಾಚ್ಗಳು ಬಂದ್ಬಿಟ್ಟು ನೋಡಿ, ಪ್ಯಾಕಿಂಗ್ ನೋಡ್ತಾ ಇರ್ಬೋದು ನೀವು. ಒಂದು ನಿಮಿಷ ನೋಡಿ ಎಷ್ಟು ನೀಟಾಗಿ ಪ್ರೀಮಿಯಮ್ ಆಗಿ ಪ್ಯಾಕ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇದನ್ನ ನೀವು ನಿಮ್ಮ ತಂದೆಗೋ ಅಥವಾ ನಿಮ್ಮ ಲಕ್ಸುರಿ ಫ್ರೆಂಡ್ಸ್ಗಳು ಇರ್ತಾರಲ್ಲ, ದೊಡ್ಡ ಶ್ರೀಮಂತರ ಫ್ರೆಂಡ್ಸು, ಅವ್ರಿಗೆಲ್ಲ ಇದ್ರ ಟೈಮಲ್ಲಿ ಗಿಫ್ಟ್ ಮಾಡ್ಬೋದು. ಒಂದು ನಿಮಿಷ ತೋರಿಸೇ ಬಿಡ್ತೀನಿ ನಿಮಗೆ. ಹಾಂ, ಜಸ್ಟ್ ಇದನ್ನು ತೆಗೆದ್ಬಿಟ್ಟು ಆನ್ ಮಾಡ್ಬೇಕಷ್ಟೇ. ನಾನೇನು ಆನ್ ಮಾಡೋದೆಲ್ಲ ಬೇಡ, ಯಾಕಂದರೆ ಯಾವಾಗಾದ್ರು ಫಂಕ್ಷನ್ ಇದ್ದಾಗ ಹಾಕೋಣ. ಸೊ ನಾವು ಗೊತ್ತಲ್ಲ ರ್ಯಾಡೋ ವಾಚು ಹೆಂಗೆ ಅಂತ. ಸೊ ನನಗೆ ಈ ವಾಚು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಈ ವಾಚ್ ಬಂದ್ಬಿಟ್ಟು ಅಷ್ಟೇ
ನೀವು ಯಾವುದೇ ಎನಿ ವಾಚ್ ಯಾವುದೇ ತಗೊಂಡ್ರು ಜಸ್ಟ್ 2,999 ಅಷ್ಟೇ ಇಲ್ಲಿ. ಸೊ ನಿಮ್ಗೆ ವರ್ತೆ ಅಲ್ವಾ 2,999 ಅಂದರೆ. ಅದ್ರ ಜೊತೆ ನೀವು ಏನೇ ತಗೊಂಡ್ರು ಸನ್ ಗ್ಲಾಸ್ ಮಾತ್ರ ಫ್ರೀ ಇದ್ದೇ ಇರುತ್ತೆ. ಬಟ್ ಅಲ್ಲಿ ನಮ್ಮ ಹೆಸರು ಹೇಳ್ಬೇಕು. ಸೊ ಇದರಲ್ಲಿ ನಮ್ಮ ಹೆಸರು ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಫ್ರೀ ಕೊಡ್ತಾರೆ. ಸೊ ನೋಡೋದ್ರಲ್ಲ, ಸೊ ಇಷ್ಟ ಆಗಿತ್ತು. ಆಮೇಲೆ ನಂದು ಶೇಡ್ ಕಲೆಕ್ಷನ್ಸು ತೋರಿಸ್ತೀನಿ. ಸೊ ಇದು ನಾರ್ಮಲ್ ಯಾವ ಒಂದು ಎರಡಿದಾವೆ ನೋಡಿ. ಇದು ಸಿಂಪಲ್ ಏನಾದ್ರು ರೈಡ್ ಗೀಡ್ ಹೋಗ್ತಿರ್ತೀವಲ್ಲ ಕಾರಲ್ಲಿ ಎಲ್ಲರೂ ಆಚೆ ಗೀಚೆ ಹೋದಾಗ. ಸೊ ಸಿಂಪಲ್ ಸುಮ್ಮನೆ ಕಾರಲ್ಲಿ ಕೂತ್ಕೊಂಡಾಗ ಹಾಕೊಳ್ಳೋಕ್ಕೆ ಇದು ಸ್ಪೆಷಲಿ ಇದು ಭಾಳ ಇಷ್ಟ ನನಗೆ, ಅದಕ್ಕೆ ಹಂಗೆ ಎತ್ತಿಟ್ಟಿದ್ದೆ. ಎಸ್, ಬನ್ನಿ ಈಗ ಒಂದು ಸ್ಪೆಷಲ್ ಆಗಿರೋ ಶೂ ತೋರಿಸ್ತೀನಿ. ಇದು ಮಾನ್ಸ್ಟರ್ ಎಡಿಷನ್, ಓಕೆನಾ. ಇದು ಯೂಶಲಿ ಇಂಡಿಯಾದಲ್ಲಿ ಸಿಗಲ್ಲ, ಯು ಎಸ್ ಅಲ್ಲಿ ಮಾತ್ರ ಇದಿರೋದು. US ಆಮೇಲೆ ಇನ್ನು ಯಾವುದೋ ಕಂಟ್ರಿಲಿ ಮಾತ್ರ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಇಂಡಿಯಾದಲ್ಲಿ ಬರ್ಬೋದು ಇಷ್ಟರಲ್ಲೇ. ಇದು ಪೂಮಾದು ಸ್ಪೆಷಲ್ ಎಡಿಷನ್ ಶೂ, ಸಿಕ್ಕಾಪಟ್ಟೆ ಸ್ಪೆಷಲ್ ಎಡಿಷನ್, ರೇರ್ ಎಡಿಷನ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಇದು ರೀಸೆಂಟಾಗಿ ಋತಿಕ್ ರೋಷನ್ ಒಂದು ಆ್ಯಡ್ ಮಾಡಿದ್ರು, ಯಾವುದೋ ಒಂದು ಆ್ಯಡ್ ಅವ್ರದ್ದು HRX ಅಂತ ಐತೆ. ಬಟ್ ಆದ್ರೂ ಇದ್ರದ್ದು ಒಂದು ಆ್ಯಡಲ್ಲಿ ಹಿಂಗೆ ಕೈ ಇಟ್ಕೊಂಡಿರ್ತಾರೆ ನೋಡಿ. ಇಲ್ಲಿ ಕೆಳಗಡೆ ರೇರ್ ಅಂತ ಬರ್ತಿದೆ ನೋಡಿ. ಓಕೆ, ಇದು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸೀರಿಯಸ್ಲಿ ಹೇಳ ಅರೌಂಡ್ ಒಂದು 2 to 3 lakhs ಎಷ್ಟೋ ಇದೆ, 2 ಲಕ್ಷದ ಮೇಲೆ ಇದೆ ಶೂ. ಇಲ್ಲೆಷ್ಟು? ಇಲ್ಲಿ ನೀವು ಇದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ, ಒಂದು 4 to 4.5 ಆಗ್ಬೋದು. ಬಟ್ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ, ಇದೆಲ್ಲ ಒರಿಜಿನಲ್ ಅಲ್ಲ, ಇದು ಪ್ರೀಮಿಯಂ ಕ್ವಾಲಿಟಿ. ಬಟ್ ನಿಮಗೆ ಕ್ವಾಲಿಟಿ ನೋಡಿ ಹೆಂಗಿದೆ, ಪಕ್ಕಾ ಒರಿಜಿನಲ್ ತರ. ಆಮೇಲೆ ಫುಲ್ಲು ಹೆವಿ ರಫ್ ಆಗಿದೆ, ಆಮೇಲೆ ಸುಮ್ಮನೆ ಏನೋ ಡಮ್ಮಿ ಥರ ಇಲ್ಲ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ನನಗೆ ಭಾರಿ ಇಷ್ಟ. ಅದಾದಮೇಲೆ ನನ್ನ ಫೇವ್ರೆಟ್ ಶೂ ತೋರಿಸ್ತೀನಿ. ನಾನು ಯಾವಾಗಲೂ ಇಷ್ಟಪಡ್ತೀನಿ ಶೂನ. ಜಾರ್ಡನ್ ಇದು. ಸೊ ನೀವು ನೋಡ್ತಾ ಇರ್ಬೋದು ಜಾರ್ಡನ್ ಎಷ್ಟು ಚೆನ್ನಾಗಿದೆ. ಏರ್ ಜಾರ್ಡನ್ ಇದು. ಸೊ ಇದನ್ನು ಅರೌಂಡ್ ಒಂದು 3 ಅಷ್ಟೇ ಇದೆ, 3,000ಕ್ಕೆ ನಿಮಗೆಲ್ಲ ಸಿಗುತ್ತೆ. ಸೊ ನಾನು ಹೇಳ್ತಿರೋದೇನಪ್ಪ ಅಂದರೆ ಬೆಸ್ಟ್ ಡೀಲ್ ಇಲ್ಲೇ ಸಿಗೋದು ನಿಮಗೆ. ಅದ್ರ ಜೊತೆ ಇನ್ನೇನಿದೆ, ಇದು ಆಕ್ಲೆ. ನೀವು ಸೈಕ್ಲಿಂಗ್ ಮಾಡ್ತಿರ್ತೀರಾ, ಕ್ರಿಕೆಟ್ ಆಡ್ತಿರ್ತೀರಾ, ಅಥವಾ ಆಫ್ ರೋಡಿಂಗ್ ಏನಾದ್ರು ಬೈಕಲ್ಲಿ ಹೋಗ್ತಾ ಇರ್ತೀರ ಅಂದರೆ ಇದು ಆಕ್ಲೆ ಇದು ಗ್ಲಾಸು. ಸೊ ನೋಡ್ತಾ ಇದ್ದೀರಲ್ಲ. ಸೊ ಈ ಆಕ್ಲೆ ಗ್ಲಾಸ್ ಎಲ್ಲ ನಿಮ್ಗೇನು ದುಡ್ಡು ಕೊಡ್ಬೇಕಾಗಿಲ್ಲ, ನೀವು ಜಸ್ಟ್ ನೀವು ಯಾವುದೇ ಒಂದು ಬೈ ಮಾಡಿದ್ರೆ ಫ್ರೀ ಕೊಡ್ತಾರೆ. ಸೊ ನಮ್ಮ ಹೆಸರಲ್ಲಿ ಪಕ್ಕ ಫ್ರೀ ಸಿಗುತ್ತೆ. ಆಮೇಲೆ ಬೆಲ್ಟ್, ಈ ಬೆಲ್ಟ್ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಫಾರ್ಮಲ್ಸಿ ಫುಲ್ ಟ್ರೆಂಡ್ ಇದು, ಬ್ರ್ಯಾಂಡೆಡ್. ಇದು ನೀವು ಹೋಗಿ ತಗೊಂಡ್ರೆ ಎಷ್ಟು ಕಾಸ್ಟ್ಲಿ ಇದೆ ಅಂತ ಗೊತ್ತು. ಬಟ್ ಇದೆಲ್ಲ ನಿಮಗೆ ಬೆಲ್ಟ್ ಎಲ್ಲ ಒಂದು ಅರೌಂಡ್ ಒಂದು 1,000 ಒಳಗಡೆ ಸಿಗುತ್ತೆ. ಸೊ ಇಷ್ಟು ಎಲ್ಲ ನಾನು ಏನು ಹಾಕಿದ್ದೀನಲ್ಲ ಕೆಳಗಡೆ ವಾಟ್ಸಪ್ ನಂಬರು, ಆ ವಾಟ್ಸಪ್ ನಂಬರ್ಗೆ ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಮಾಡಿ. ನಿಮಗೆ ಏನೇನು ಪ್ರಾಡಕ್ಟ್ ಬೇಕೋ ನಾವು ಈಗ ನಮ್ಮ ಹತ್ರ ನಾವು ತಗೊಂಡಿರೋದು ಮಾತ್ರ ನಿಮ್ಗೆ ತೋರಿಸ್ತಿರೋದು. ಇನ್ನೂ ಲಕ್ಷಾಂತರ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ಸೊ ಇವ್ರ ಹತ್ರ ನಿಮಗೆ ಹ್ಯಾಂಡ್ ಬ್ಯಾಗ್ ಸಿಗ್ತವೆ, ಟ್ರಾವೆಲ್ ಬ್ಯಾಗ್ಗಳು ಸಿಗ್ತವೆ, ಅದ್ರ ಜೊತೆ ಶೂ ಸಿಗ್ತವೆ, ಸ್ಪೋರ್ಟ್ಸ್ ಶೂ ಸಿಗ್ತವೆ, ಕ್ಯಾಶುವಲ್ ಶೂ ಸಿಗ್ತವೆ, ವಾಚ್ಗಳು ವುಮೆನ್ ಸಿಗ್ತದೆ, ಮೆನ್ದು ಸಿಗ್ತದೆ. ಅದಾದ್ಮೇಲೆ ಸನ್ ಗ್ಲಾಸಸ್ ಎಲ್ಲಾ ತರದ ಬ್ರ್ಯಾಂಡ್ ಸಿಗ್ತವೆ, ವಾಚಸ್ ಎಲ್ಲ ಲಕ್ಸುರಿ ವಾಚಸ್ ಸಿಗ್ತವೆ. ಅದಾದ್ಮೇಲೆ ಪರ್ಫ್ಯೂಮ್ಸ್. ನೀವು ಯೂಶಲಿ ಪರ್ಫ್ಯೂಮ್ಸ್ಗಳು ನೋಡಿರ್ತೀರ. ಈಗ ಫಾರ್ ಎಕ್ಸಾಂಪಲ್ ಬರ್ಬರಿ ಪರ್ಫ್ಯೂಮ್ ಎಲ್ಲ ಅಲ್ಲೇ ಹೋಗಿ ತಗೊಂಡ್ರೆ 50,000, 30,000, 40,000, 20,000 ಪರ್ಫ್ಯೂಮ್ಗಳೆಲ್ಲ ನಿಮಗೆ ಇಲ್ಲಿ ಅರೌಂಡ್ ಒಂದು 2,000, 2,500ಕ್ಕೆಲ್ಲ ಸಿಗುತ್ತೆ. ಸೊ ಪರ್ಫ್ಯೂಮ್ನ ಯಾರು ಫಸ್ಟ್ ಕಾಪಿ ಮಾಡೋಕ್ಕಾಗಲ್ಲ. ಸ್ಮೆಲ್ ಎಲ್ಲ ಒಂದೇ ಅಲ್ಲ, ಸ್ಮೆಲ್ ಹೆಂಗೆ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಅಂತ ಮಾಡ್ಬೋದು. ಬಟ್ ಗುಡ್, ಎಲ್ಲಾನು ಒರಿಜಿನಲ್ ಥರನೇ ನಿಮಗಿರುತ್ತೆ. ಅವು ಪರ್ಟಿಕ್ಯುಲರ್ ಇದು ನೀವು ಯಾವಾಗಲೂ ಯೋಚನೆ ಮಾಡ್ಬಿಡಿ, ಲಕ್ಷಾಂತರ ರೂಪಾಯಿ 1,000 ಕೊಡ್ತೀರ ಅಂದರೆ ಅದು ಫಸ್ಟ್ ಕಾಪಿನೇ. ಇದು ನಿಂತಲ್ಲಿರಲಿ. ಬಟ್ 1,000 ರೂಪಾಯಿನ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರ ಅಂದರೆ ಒರಿಜಿನಲ್. ಈಗ ಫಾರ್ ಎಕ್ಸಾಂಪಲ್ ನಾನು G-Shock ತೋರಿಸಿದ್ನಲ್ಲ, ಇದು ಒರಿಜಿನಲ್, ಇದು ಫಸ್ಟ್ ಕಾಪಿ ಅಲ್ಲ. ಬಟ್ ನೀವು ಆಚೆ ಕಡೆ ತಗೊಂಡ್ರೆ 20,000, ಇಲ್ಲಿ ತಗೊಂಡ್ರೆ 30,000, 3,000. ಸೊ ಹಂಗಾಗಿ ಸೊ ಇದಾಗಿತ್ತು. ಇಷ್ಟೆಲ್ಲಾನು ನಿಮಗೆ ಬರೀ ನಾಟ್ ಓನ್ಲಿ ಇದು, ಬಟ್ ನಾವು ಕೆಳಗಡೆ ಈಗ ಡ್ರೈವ್ ಲಿಂಕ್ ಹಾಕ್ತೀವಿ. ಆ ಡ್ರೈವ್ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದ್ರೆ ಅವ್ರ ಹತ್ರ ಇರುವಂಥ ಎಲ್ಲ ಪ್ರಾಡಕ್ಟ್ಗಳನ್ನ ನಿಮಗೆ ಕಳಿಸ್ತಾರೆ. ಸೊ ನಾನು ಹೇಳೋದು ಬೆಸ್ಟ್ ಸಜೆಷನ್ನು, ಸುಮ್ಮನೆ 1,000 ರೂಪಾಯಿ ಈ ವಸ್ತುಗಳಿಗೆಲ್ಲ ಇಡಕ್ಕೆ ಹೋಗ್ಬೇಡಿ. ಅಂದರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಈ ಒಂದು ವಾಚು 20,000 ರೂಪಾಯಿ ಕೊಟ್ಟು ತಗೋಬೇಡಿ. ಇದು 3,000 ರೂಪಾಯಿಗೆ ಅಂಥದ್ದೇ ತಗೊಳ್ಳಿ. ನಿಮ್ಮ ಫ್ರೆಂಡ್ 20,000 ರೂಪಾಯಿ ಕೊಟ್ಟು ತಗೊಂಡಿದ್ರೆ ನೀವು 3,000 ರೂಪಾಯಿ ಕೊಟ್ಟು ತಗೊಳ್ಳಿ. ಏನು ಗಂಟು ಹೋಗೋದಿಲ್ಲ. ಸುಮ್ಮನೆ ಒಂದ್ಸರಿ ಹಾಕೊಂಡು ಇದು ಮಾಡೋಕ್ಕಲ್ಲ. ಬಟ್ ಕೆಲವೊಬ್ರು ಬ್ರ್ಯಾಂಡೆಡ್ ಇಷ್ಟಪಡ್ತಿರ್ತಾರೆ, ಅವ್ರಿಗೇನು ಮಾಡೋಕ್ಕಲ್ಲ. ಅವ್ರು ಎಷ್ಟಾರು ಲಕ್ಷ ರೂಪಾಯಿ ಕೊಟ್ಟು ತಗೊಳ್ಳಿ, ಯಾಕಂದ್ರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್, ಯಾಕಂದ್ರೆ ಅವ್ರಿಗಿರೋ ತಾಕತ್ತದು. ಬಟ್ ನಾನು ಹೇಳ್ತಿರೋದು ಇದೇನಂದ್ರೆ ಪರ್ಸನಲಿ ಮಿಡಲ್ ಕ್ಲಾಸ್ ಜನಕ್ಕೆ ನೀವು ಕೂಡ ಬ್ರ್ಯಾಂಡ್ ಹಾಕ್ಬೇಕು, ಅಫೋರ್ಡೆಬಲ್ ಪ್ರೈಸ್ ಇರಬೇಕು, ಅಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು, ಪ್ರೀಮಿಯಂ ಇರಬೇಕು ಅಂತಂದ್ರೆ ನೀವು ಈ ರೀತಿ ಇದಕ್ಕೆ ಆರಾಮಾಗಿ ಹೋಗ್ಬೋದು. ಈಗ ನೋಡಿ, ಇವಾಗಲೇ ಒಂದು ಕಳಿಸಿದ್ರು ಫಾಸಿಲ್ದು, ಫಾರ್ ಎಕ್ಸಾಂಪಲ್ ಈ ಗ್ರೂಪಲ್ಲಿ ಕಳಿಸಿದ್ದಾರೆ ನೋಡಿ.
ಕಾಣಲ್ಲ ಬ್ಲರ್. ಹಾಂ. ಓಕೆ, ಇದು ಜಸ್ಟ್ 3000 ರುಪೀಸ್ ಈ ವಾಚ್. ಓಕೆನಾ, 3000 ರುಪೀಸಿಗೆ ಯಾರು ಆಮೇಲೆ ಇನ್ನೊಂದು ವಾಚ್ ಇದೆ. ಸಾರಿ, 1850 ರುಪೀಸ್ ಇದು. 3000 ಅಲ್ಲ, 2000 ರೂಪಾಯಿ ಇದು. ವಿತ್ ಪ್ರೈಸು ಕೆಳಗಡೆ ಹಾಕಿದ್ದಾರೆ. ಸೊ ಯೂಶಲಿ ವಾಚ್ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೋಡಿ, ನೀವು ಆ ಥರ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಈ ಥರ ಒಂದು ಕ್ಯಾಟ್ಲಾಗ್ ನಿಮಗೆ ಅವರೇ ಕಳಿಸ್ಬಿಡ್ತಾರೆ. ಆ ಕ್ಯಾಟ್ಲಾಗಲ್ಲಿ ಏನೇನು ಇರ್ತವೆ ಎಲ್ಲ ಇದು ಪ್ರೀಪೇಡ್ ಆರ್ಡರ್, ಕ್ಯಾಶ್ ಆನ್ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿನೂ ಸಿಗುತ್ತೆ. ಬರೀ ಇದಲ್ಲ, ಬಟ್ ನೀವು ಸರ್ವಿಸ್ ಚಾರ್ಜ್ ಮಾತ್ರ ಕೊಡ್ಬೇಕು. 200 ರುಪೀಸ್ ಅಷ್ಟೋ ಕೊಟ್ಟರೆ ನೀವು ಎನಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ. ಆಮೇಲೆ ಇದನ್ನ ಏನೋ ಫ್ರಾಡ್ ಮಾಡೋದು ಆ ಥರ ಇಲ್ಲಿ ಎಲ್ಲೂ ಇಲ್ಲ. ಯಾಕಂದ್ರೆ ಇದನ್ನ ನಾವು ತುಂಬ ಟ್ರಸ್ಟೇ ಇದು. ನಾನು ರೆಗ್ಯುಲರ್ ಆಗಿ ಇವ್ರ ಹತ್ರ ತರ್ಸ್ಕೊತಿದ್ದೀನಿ. ಬಟ್ ನೀವು ಸರ್ವಿಸ್ ಚಾರ್ಜ್ ಮಾತ್ರ ಕೊಡ್ಬೇಕು. ಅಂದ್ರೆ ಕೊರಿಯರ್ ಚಾರ್ಜ್ ಇರುತ್ತಲ್ಲ 200 ರೂಪಾಯಿ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ. ಎಲ್ಲ ಬೇಕಾದ್ರೂ ನೀವು ತಗೋಬಹುದು ಇಂಡಿಯಾ. ಓಕೆನಾ, ಹುಬ್ಳಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಯಾವ್ದು ಹುಬ್ಳಿ ಆಗಿರ್ಬೋದು, ಹುಬ್ಳಿಲಿ ಧಾರವಾಡಲ್ಲಿ ಆ ಆರ್ಡರ್ಗಳು ಮೊನ್ನೆ ಒಂದು 5-6 ಬಂದ್ವಂತೆ ಅವನಿಗೆ. ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕ್ತಾರೆ. ನೀವು ಬಿಜಾಪುರ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಮೈಸೂರು, ಬೆಂಗಳೂರು, ಎನಿ ಕರ್ನಾಟಕದಲ್ಲಿ ಯಾವುದೇ ಊರಾಗಿರ್ಬೋದು ಅಲ್ಲಿಂದನೂ ನೀವು ತರಿಸ್ಕೋಬೋದು. ಸೊ ನನಗೆ ಇದು ಬೆಸ್ಟ್ ಅಪ್ಪ. ನನ್ನ ಪ್ರಕಾರ ಇದು ಬೆಸ್ಟ್ ಡೀಲ್. ನಿನಗೇನು ಅನಿಸುತ್ತೆ? ಸೂಪರ್. ಎಸ್, ದಟ್ಸ್ ಇಟ್. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟೇ. ನಾನು ಕೆಳಗಡೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆಲ್ಲ ಸಿಗುತ್ತೆ. ನಮ್ಮ ಹೆಸರು ಹೇಳಿದ್ರೆ ಅಲ್ಲು ರಘು ಸುಷ್ಮಿತಾ ಯೂಟ್ಯೂಬ್ ಚಾನಲ್ ನೋಡಿ ನೀವು ಮಾಡಿದೀವಿ ಅಂದರೆ ನೀವು ಎನಿ ಪ್ರಾಡಕ್ಟ್ ಯಾವುದೇ ಪರ್ಚೇಸ್ ಮಾಡಿದ್ರು ಒಂದು ಸನ್ ಗ್ಲಾಸ್ ಫ್ರೀ ಕೊಡ್ತಾರೆ. ಬಟ್ ಆ ಸನ್ ಗ್ಲಾಸ್ನ ನೀವು ಚೂಸ್ ಮಾಡೋಂಗಿಲ್ಲ. ನನಗೆ ಇದು ಕೊಡಿ ಅದು ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು 2-3 ಸಾವಿರ ರೂಪಾಯಿ ಸನ್ ಗ್ಲಾಸಸ್ ಇರ್ತವೆ. ಅದನ್ನೆಲ್ಲ ಅವ್ರು ಕೊಡೋಕ್ಕಾಗಲ್ಲ. ಬಟ್ ಯಾವುದೇ ತಗೊಂಡ್ರು ಒಂದು ಸನ್ ಗ್ಲಾಸ್ ಫ್ರೀ ಇರುತ್ತೆ. ಇದು ನಿಮ್ಮ ತಲೆದ್ರಲ್ಲಿ. ಓಕೆ, ಡನ್. ಬ್ಲಾಗ್ ನೋಡಿದ್ದೆ. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಯಾರೆಲ್ಲ ಈ ವಿಡಿಯೋ ಇಷ್ಟ ಪಟ್ಟಿದ್ದೀರೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮ್ಯಾಕ್ಸಿಮಮ್ ಕಮೆಂಟ್ಸ್ ಮಾಡಿ. ಇಷ್ಟ ಆದರೆ ಈ ಪ್ರಾಡಕ್ಟ್ಗಳೆಲ್ಲ ಬೈ ಮಾಡಾದ್ಮೇಲೆ ಆ ಬೈ ಮಾಡಿದವರೆಲ್ಲ ಒಂದು ಮೆಸೇಜ್ ಮಾಡಿ, ನಿಮಗೆ ಹೆಂಗೆ ಅನಿಸ್ತು ಪ್ರಾಡಕ್ಟ್ ಅಂತ. ವರ್ತ್ ಇದೆ, ಬೈ ಮಾಡಿ. ಸೊ ನೀವೇನೇ ಬೈ ಮಾಡಿದ್ರು ಅಟ್ಲೀಸ್ಟ್ ಓಕೆ ನೀವು ಗುಡ್ ಕಸ್ಟಮರ್ಸ್ ಅಂತೇಳಿ ನಾವು ಅಟ್ಲೀಸ್ಟ್ ಅದನ್ನ ರಘು ಸ್ಟೋರಿ ಹಾಕ್ತೇವೆ ಇನ್ಸ್ಟಾಗ್ರಾಮಲ್ಲಿ. ನಿಮಗೂ ಸ್ಯಾಟಿಸ್ಫೈ ಆಗಿದ್ರೆ, ನಿಮಗೂ ಆ ಪ್ರಾಡಕ್ಟ್ನ ಓಪನ್ ಮಾಡಿ ನೋಡಿದಾಗ ಅದನ್ನು ಅವ್ನಿಗೆ ವಾಟ್ಸಪ್ಪಲ್ಲಿ ಬ್ರೋ ಈ ಥರ ಇದೆ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ನಿಮ್ಗೆ ಅನಿಸಿದಾಗ ಅವ್ರಿಗೆ ನಿಮ್ಗೆ ಕಳಿಸಿದ್ರೆ ಅವರು ಅದನ್ನು ಸ್ಟೋರಿಗೆ ಹಾಕೋತಾರೆ. ಸೊ ಅದನ್ನು ನೀವು ಮಾಡ್ಬೋದು. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಷನ್, ನಿಮಗೂ ಈ ಪ್ರಾಡಕ್ಟ್ ಎಲ್ಲ ಬೇಕಿದೆ, ಕೆಳಗಡೆ ವಾಟ್ಸಪ್ ಲಿಂಕ್ ಇದೆ, ಅದಕ್ಕೆ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅಲ್ಲಿ ಹೋಗಿ ಅವ್ರಿಗೆ ಮೆಸೇಜ್ ಹಾಕಿದ್ರೆ ಅವ್ರು ಆ ಪ್ರಾಡಕ್ಟ್ ಕ್ಯಾಟಲಾಗ್ ಎಲ್ಲ ಕಳಿಸ್ತಾರೆ. ಅಂದರೆ ಅದರಲ್ಲಿ ಅದಕ್ಕೆ ಕೆಲವೊಂದು ಕಲರ್ಸ್ ಇರ್ತವೆ, ಕೆಲವೊಂದು ಅದರಲ್ಲೇ ಬೇರೆ ಇರ್ತವೆ. ಸೊ ಅದ್ರ ಮೂಲಕ ಅವರೆಲ್ಲ ಕಳಿಸ್ತಾರೆ. ಸೊ ನೀವು ಕೂಡ ಹೋಗಿ ತೊಗೋಬೋದು. ಸೊ ದಟ್ಸ್ ಆಲ್. ಬಾಯ್.